ದೇಶದಾದ್ಯಂತ ಎಲ್ಪಿಜಿ ಅಭಾವ ಆಗಿದೆ. ಅಂದ್ರೆ ಅಗತ್ಯ ಎಷ್ಟಿದೆಯೋ ಅಷ್ಟು ಪೂರೈಕೆ ಆಗ್ತಾ ಇಲ್ಲ. ಈಗ ಕೇಂದ್ರ ಕೂಡ ಸೂಚನೆ ಕೊಟ್ಟಿದೆ ತೈಲ ಕಂಪನಿಗಳಿಗೆ ಎಲ್ಪಿಜಿ ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂತ. ಅಂದ್ರೆ ಬೇಡಿಕೆಗೆ ತಕ್ಕಂತೆ ಎಲ್ಪಿಜಿ ಉತ್ಪಾದನೆ ಮಾಡೋದಕ್ಕೆ ಕಂಪನಿಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿರೋದು. ತೈಲ ಮಾರಾಟ ಕಂಪನಿಗಳಿಗೆ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಬೇಡಿಕೆಗೆ ತಕ್ಕಂತೆ ಎಲ್ಪಿಜಿ ಉತ್ಪಾದನೆ ಆಗಬೇಕು ಅಂತ ಕೇಂದ್ರ ಹೇಳಿರೋದು. ಅದಕ್ಕೋಸ್ಕರ ಅಂತಲೇ ಕೇಂದ್ರ 3 ಸಮಿತಿಯನ್ನ ರಚನೆ ಮಾಡಿದೆ. ದೇಶದಾದ್ಯಂತ ಅಗತ್ಯ ಇರುವಷ್ಟು ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆಯಾ ಇಲ್ವಾ ಅದರ ಬಗ್ಗೆ ಕೇಂದ್ರ 3 ಸಮಿತಿ ರಚನೆ ಮಾಡಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಅವಧಿ 21 ದಿನದಿಂದ 25 ದಿನಗಳಿಗೆ ಏರಿಕೆ ಮಾಡಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ಮೊದಲ ಆದ್ಯತೆ ಅಂತ ಕೇಂದ್ರ ಹೇಳಿರೋದು. ಗಲ್ಫ್ನಿಂದ ಎಲ್ಪಿಜಿ ಬರ್ತಾ ಇಲ್ಲ. ಪರ್ಯಾಯ ಮಾರ್ಗವನ್ನ ಕೇಂದ್ರ ಹುಡುಕಿದೆ. ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆಯಿಂದ ಆಮದು ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದೆ. ಹೊಸ ಮಾರುಕಟ್ಟೆಗಳಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಯುದ್ಧ ಶುರುವಾಗಿ ಈಗ 10 ದಿನ ಕಳೆದಿದೆ. ಈ 10 ದಿನದಲ್ಲೇ ಸಮಸ್ಯೆ ಹೇಗಾಗ್ತಾ ಇದೆ ನೋಡಿ. ದೂರದ ಯಾವುದೋ ದೇಶದಲ್ಲಿ ಯುದ್ಧ ನಮಗೇನು ಅಂತ ಹೇಳೋರಿಗೆ ಅದರ ಎಫೆಕ್ಟ್ ಈಗಾಗಲೇ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ ಸಿಲಿಂಡರೇ ಇಲ್ಲ ಅಂದ್ರೆ ಪರಿಸ್ಥಿತಿ ಹೇಗೆ? ಈಗೊಬ್ರು ಮಾತಾಡ್ತಾ ಕೇಳ್ತಾ ಇದ್ರು, ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರಿಗೆ ಓಕೆ ಅಂತ. ಬೆಂಗಳೂರಂತ ನಗರ ಬಿಡಿ, ಗ್ರಾಮೀಣ ಪ್ರದೇಶದಲ್ಲೇ ಈಗ ಸಿಲಿಂಡರ್ಗೆ ಜನ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಸೌದೆ ಒಲೆ ಸಾವಾಸ ಬೇಡ ಅಂತ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ದಾರೆ. ಈಗ ಸಿಲಿಂಡರೇ ಸಿಗ್ತಾ ಇಲ್ಲ ಅಂದ್ರೆ ಏನ್ ಮಾಡೋದು? ನಗರ ಪ್ರದೇಶಗಳಲ್ಲಿ ಸೌದೆ ಒಲೆ ಆಪ್ಷನ್ ಎಲ್ಲಿದೆ? ಬಾಡಿಗೆ ಮನೆ ಆಗ್ಲಿ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿರೋರು ಸೌದೆ ಒಲೆ ಆಪ್ಷನ್ನೇ ಇಲ್ಲ. ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಬಹಳ ದೊಡ್ಡ ಅವ್ಯವಸ್ಥೆ ಆಗತ್ತೆ. ಹಾಗಾಗಿ ಕೇಂದ್ರ ಈಗ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಹೊರಟಿದೆ. ಆದಷ್ಟು ಬೇಗ ಈ ವ್ಯವಸ್ಥೆ ಆದ್ರೆ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.